ನಿನ್ನೆ ಸಂಡೇ ಆಗಿರೋದ್ರಿಂದ ಮನೆಯವರು ಮೂವಿಗೆ ಹೋಗೋಣ ರೆಡಿಯಾಗು ಅಂತ ಹೇಳಿದ್ರು. ನನಗೆ ಇಷ್ಟನೇ ಇರಲಿಲ್ಲ ಹೋಗೋಕ್ಕೆ. ಯಾಕೆ ಅಂದರೆ ಮಕ್ಕಳು ಮೂವಿ ನೋಡೋಕ್ಕೆ ಬಿಡಲ್ಲ. ಅರ್ಧಂಬರ್ಧ ನೋಡ್ಕೊಂಡು ಬಂದ್ವಿ ಲಾಸ್ಟ್ ಏಳುಮಲೆಗೆ ಹೋದಾಗ. ಹಂಗಾಗಿ ಬೇಡ ಹೋಗೋದು ಅಂದ್ಕೊಂಡು ಸುಮ್ಮನೆ ಇದ್ದೆ. ಅವರೇ ಹಿಂಸೆ ಮಾಡಿ ಕರ್ಕೊಂಡೋದ್ರು. ಮೂವಿ ಅಂತೂ ಸಖತ್ ಎಂಜಾಯ್ ಮಾಡಿದ್ದಾರೆ. ನನ್ನ ಮಕ್ಕಳು ಪೂರ್ತಿ ಮೂವಿ ನೋಡಿರೋದು ಅಂದರೆ ಇದೇನೆ. ಅದೇ ಲೋ ನವೀನ ಮೂವಿ ನಮ್ಮ ಊರೊಳಗಡೆನೇ ಹೋದಂಗೆ ಫೀಲ್ ಆಗ್ತಿತ್ತು. ನಮ್ಮ ಭಾಷೆ ಅಂತೂ ಇನ್ನು ನಾನು ಅಲ್ಲೇ ಇದ್ದೀನಿ ಅಂತ ಅನ್ನಿಸ್ತಿತ್ತು. ಊರೊಳಗಡೆನೇ ಇದ್ದೀನಿ ಅನ್ನೋ ಅಷ್ಟು ಫೀಲ್ ಕೊಡ್ತಾ ಇತ್ತು. ಅಷ್ಟು ಎಂಜಾಯ್ ಮಾಡಿದ್ವಿ. ಅಷ್ಟು ಇಷ್ಟ ಆಯಿತು ಮೂವಿ. ಇನ್ನು ಕ್ಲೈಮ್ಯಾಕ್ಸ್ ಸ್ವಲ್ಪ ನನಗೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ. ಅವರೇ ಒಂದಾಗಬೇಕಿತ್ತು ಅಂತ ಅನಿಸಿತ್ತು. ಬಟ್ ಫಿಲಮ್ ಅಂತೂ ಸಖತ್ತಾಗಿದೆ. ಮಕ್ಕಳು ಫುಲ್ಲು ನೋಡಿದ್ದಾರೆ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿಲ್ಲ ಅಂದರೆ ಒಂದ್ಸಲ ನೋಡ್ಕೊಂಬನ್ನಿ. ಇನ್ನು ಮಂಡೇ ಸ್ಕೂಲ್ ಸ್ಟಾರ್ಟ್ ಆಯಿತು ನನ್ನ ಮಗನಿಗೆ. ಇವತ್ತಂತೂ ತುಂಬಾ ಕೆಲಸ ಆಯಿತು. ಬೇಗ ಇಷ್ಟು ದಿನ ಮಲ್ಕೊಂಡ್ಬಿಡ್ತಿದ್ದೆ 8 ಗಂಟೆವರೆಗೂ. ಇವಾಗ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಇಂಡೋರ್ ಪ್ಲ್ಯಾಂಟ್ ಎಲ್ಲ ಔಟ್ಡೋರ್ಗೆ ಇಕ್ಕಿ, ಯಾಕಂದರೆ ಬಿಸಿಲು ಬೀಳದೇ ಇರೋದ್ರಿಂದ ಸ್ವಲ್ಪ ಒಣಗೋಗುತ್ತೆ. ಹಂಗಾಗಿ ಬಿಸಿಲಲ್ಲಿ ಸ್ವಲ್ಪ ಇಡಬೇಕು ಇಂಡೋರ್ ಪ್ಲ್ಯಾಂಟ್ನ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.